ಅಯ್ಯೋ ಪಾಪ. ರಾಘವ ರಾಘವ, ಯಾಕೆಲ್ರೂ ಓಡೋಗ್ತಾ ಇದ್ದೀರಾ? ಮೇಷ್ಟ್ರ ಮಗನ್ ಏನೋ ಆಗೈತಂತೆ. ಹೌದಾ? ಮಗುಗೇನೋ ಆಗಿದೆ, ಕಣ್ ಕೇಳಿಸ್ತಾ ಇದೆ, ಬೇಗ ನೋಡಿ ಪಂಡಿತ್ರೆ. ಬೆಳಗ್ಗೆಲ್ಲ ಮಗು ಚೆನ್ನಾಗೈತಲ್ಲ, ಏನೇ ಮಾಡ್ದೆ ನನ್ ಮಗನಿಗೆ? ರಂಗಮ್ಮನ ಮನೆಯಿಂದ ಮಗು ತಗೊಂಬಂತ ಯಾರು ಹೇಳಿದ್ ನಿನಗೆ? ನನಗೆ ಗೊತ್ತ ಕಡೆ ಏನೋ ಮಾಡ್ಬಿಟ್ಟಿದೆ ನನ್ ಮಗನ್ಗೆ. ರೀ ಮೇಷ್ಟ್ರೆ, ನಿಮ್ ಜಗಳನ ಆಮೆ ಹಾಕಿಟ್ಕೊಳ್ರಿ. ಮಗು ಯಾಕೆ ಹೀಗಾಯ್ತು ಅಂತ ಮೊದಲು ಅದನ್ನ ಹೇಳ್ರಿ. ನನ್ಗೇನು ಗೊತ್ತಿಲ್ಲ ಪಂಡಿತ್ರೆ, ನಾನ್ ಸ್ಕೂಲ್ ನಲ್ಲಿದ್ದೆ, ಇವರೆಲ್ಲ ಓಡ್ ಬರೋದು ನೋಡಿ ನಾನು ಓಡ್ ಬಂದೆ. ಮಗುಗೇನಾದ್ರು ಆಳು ಮುಳ್ಳು ತಿನ್ಸಿದ್ದೇನೆ ತಾಯೇ? ಅಯ್ಯೋ, ಮಗು ಮುಖ ಕಪ್ಪಾಗ್ತಿದೆ, ಬೇಗ ನೋಡಿ ಪಂಡಿತ್ರೆ. ಹೆದರ್ಬೇಡಿ ಸರ್, ಏನೂ ಆಗಲ್ಲ. ಇಲ್ಲ ಟೀಚರ್, ಇವಳು ವಿಷಯ ನಿಮ್ಗೇನು ಗೊತ್ತಿಲ್ಲ. ಪಂಚಾಯತಿಯಲ್ಲಿ ನನ್ನ ಮಗುನ ದಾಟಿ ಒಂದು ದೊಡ್ಡ ಸುಳ್ಳ ಸತ್ಯ ಅಂತ ಸಾಧಿಸ್ಬಿಟ್ರು. ನನ್ಗೆ ಅವತ್ತೇ ಗೊತ್ತಿತ್ತು ಇವಳಿಂದ ನನ್ನ ಮಗುಗೇನೋ ಅಪಾಯ ಇದೆ ಅಂತ. ಇವತ್ತು ಅದನ್ನ ನಿಜ ಮಾಡ್ಬಿಟ್ಲು. ಮೇಷ್ಟ್ರೆ, ನೀವ್ ಹೇಳ್ತಾ ಇರೋದು ನಿಜನಾ? ನನ್ ಮಗು ಸಾಯ್ತಾ ಇದೆ. ಸಾಯೋ ಮಗು ಮೇಲೆ ಯಾರಾದ್ರೂ ಆಣೆ ಇಟ್ಟು ಸುಳ್ಳು ಹೇಳ್ತಾರ ಪಂಡಿತ್ರೆ? ನನ್ ಮಗು ಮೇಲೆ ಆಣೆ. ನಾನು ಯಾವತ್ತೂ ಇವಳು ಕೆಟ್ಟದ್ ಮಾಡ್ದವನಲ್ಲ, ಮೋಸ ಮಾಡ್ದವನು ಅಲ್ಲ. ನಾನ್ ಇವಳಿಗೆ ಒಳ್ಳೇದು ಮಾಡಿದ್ದಕ್ಕೆ ನನ್ ಮಗುನೇ ಬಳಿ ತಗೊಂಡ್ಬಿಟ್ಲು. ರಾಕ್ಷಸಿ. ಪರಿಮಳ, ಒಂದ್ ಕೊಲೆ ಮಾಡ್ಬೋದಿತ್ತೆ, ಆದ್ರೆ ಮಗುನ್ ದಾಟಿ ಸುಳ್ಳು ಹೇಳ್ಬಾರ್ದಿತ್ತು. ಯಾವ ಹೆಂಗಸ್ಗೂ ಇಂತ ಕಲ್ಲು ಮನ್ಸ್ ಕೊಡ್ಬೇಡಪ್ಪ ದೇವ್ರೆ. ಏನಮ್ಮ, ನಿನ್ ಹುಡುಗಾಟದಿಂದ ಒಂದ್ ಮಗು ಪ್ರಾಣನೇ ತೆಗಿತಿದ್ಯಲ್ಲ? ದೇವ್ರೆ, ನಾನ್ ಮಗುನ್ ದಾಟಿ ಸುಳ್ಳು ಹೇಳಿದ್ ನಿಜ. ಆ ಕೋಪ ನಮ್ಮ ಮಗು ಮೇಲೆ ತೀರಿಸ್ಕೋಬೇಡ ತಂದೆ. ಪಾಪಿ ಮುಂಡೆ, ಮಗು ಮೇಲೆ ಸತ್ಯ ಮಾಡ್ತೇನೆ. ಯಾಕೆ ಹಿಂಗ್ ಮಾಡ್ದೆ? ಮಗು ಈ ಸ್ಥಿತಿ ಇರ್ಬೇಕಾದ್ರೆ ಕುರುಕ್ಷೇತ್ರ ನಡೆಸ್ತೀನಲ್ರಿ. ಪಂಡಿತ್ರೆ, ಪರಿಮಳ ಮಗುನ ಆಡೋ ಕೆಳಗಡೆ ಬಿಟ್ಟಿದಾಗ ಮಗು ಕೈಗೆ ಸಿಕ್ಕಿದ್ದೇನಾದ್ರೂ ನುಂಗಿರ್ಬೋದು. ಸ್ವಲ್ಪ ಗಂಟ್ಲತ್ರ ನೋಡಿ ಪಂಡಿತ್ರೆ. ದ್ಯಾವರು ದೊಡ್ಡವನು ಕಣಪ್ಪ. ಇದ್ರ ಆಯಸ್ಸು ಗಟ್ಟಿಯಾಗಿದೆ. ಒಳ್ಳೇದಾಯ್ತು. ಅಮ್ಮ, ಇನ್ಮೇಲೆ ಮಗುನ ಜೋಪಾನಾಗಿ ನೋಡ್ಕೋಬೇಕು. ಗೊತ್ತಾಯ್ತಾ? ತಗೋ. ಬಾರೋ. ನಾನ್ ಅನ್ಕೊಂಡಿದ್ದೆ ನಿಜ ಆಯ್ತು. ಇವಳು ಹುಡುಗಾಟದಿಂದ ಮಗು ಕಾಸು ನುಂಗ್ತು. ಹೌದೌದು, ನಾವ್ ಕಾಣೋ ಅವಳು ಹುಡುಗಾಟನ ಊರ್ ಪಂಚಾಯತಿಗೆ ಕೆಟ್ಟ ಹೆಸರು ತಂದ್ಬಿಟ್ಲು. ಚೇರ್ಮನ್ರ ಮಗಳು ಅಂತ ಇವಳು ಹೇಳಿದ್ದೆಲ್ಲ ನಂಬಿದ್ದು ನಮ್ ತಪ್ಪಾಯ್ತು. ಸಾಕ್ ಮಾಡ್ತೀರನಯ್ಯ ನಿಮ್ ಮಾತು. ನೋಡಮ್ಮ, ನೀವು ಅವತ್ತು ಪಂಚಾಯತಿಯಲ್ಲಿ ನನ್ನ ಕಾಲಿಡಿದ್ರಿ ಅಂತ ನಾನು ಇವಳು ಕುತ್ತಿಗೆ ತಾಲಿ ಕಟ್ತೆ. ಆದ್ರೆ ಇವತ್ತು ಅವಳೇ ನನ್ನ ಮಗುಗೆ ಸಾವ ಕಾಡ್ತಾ ಇದ್ದಾಳೆ. ಇನ್ಮೇಲೆ ಇವಳ ಜೊತೆ ನಾನ್ ಸಂಸಾರ ಮಾಡಕ್ಕಾಗಲ್ಲ. ನಿಮಗ್ ಮನಸಾಕ್ಷಿ ಅಂತ ಇರೋದಾದ್ರೆ ನಿಮ್ ಮಗಳನ್ನ ನಿಮ್ ಮನೇಲೆ ಇಟ್ಕೊಳ್ಳಿ. ನನ್ ಮಾತ್ ಸ್ವಲ್ಪ ಕೇಳಿ, ಬಿಟ್ಬಿಟ್ಟು ಹೋಗ್ಬೇಡ್ರಿ. ಒಂದು ಚಿಕ್ಕ ತಪ್ಪುಗೋಸ್ಕರ ಅವಳಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಸರ್, ಪ್ಲೀಸ್. ಎಲ್ಲರೂ ಸ್ಲೇಟ್ ತಂದಿದ್ದೀರಾ? ಸರಿ 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 ಸರಿ, ಕೂತ್ಕೊಳ್ಳಿ. ನಿಮ್ಮಲ್ಲಿ ಏನು ಓದೋಕೆ ಗೊತ್ತಿಲ್ಲದೆ ಇರೋರು ಯಾರು, ಸ್ವಲ್ಪ ಗೊತ್ತಿರೋರು ಯಾರು, ಪೂರ್ತಿ ಗೊತ್ತಿರೋರು ಯಾರು ಅಂತ ನನಗ್ ಗೊತ್ತಾದ್ರೆ ನಾನು ಅವ್ರಿಗೆ ತಕ್ಕ ಪಾಠ ಮಾಡಬಹುದು. ಎಲ್ಲಿ ನಿಮ್ಮಲ್ಲಿ ಏನು ಗೊತ್ತಿಲ್ದಿರೋರು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ ನೋಡೋಣ. ಇಳಿಸ್ರಿ ಕೈ ಕೆಳಗೆ. ನಂಗೇನು ಬರೋದಿಲ್ಲ ಪಂಡಿತ್ರೆ. ನನಗೇನು ಮಹಾ ಎಲ್ಲ ಗೊತ್ತಾ? ಅಲ್ರಿ, ಹೋಗಿ ಹೋಗಿ ಹೆಂಗಸರ ನಮ್ಗೇನು ಗೊತ್ತಿಲ್ಲ ಅಂತ ಅದ್ ಯಾಕ್ರಿ ಹೇಳ್ಕೋಬೇಕು ರೀ? ಇಳಿಸ್ರಿ ಕೈನ ಕೆಳಗೆ. ಕೈ ಎತ್ತಿರೋರೆಲ್ಲ ಎದ್ದು ಈ ಕಡೆ ಬಂದು ಸಾಲಾಗಿ ನಿಂತ್ಕೊಳ್ಳಿ. ಯಾಕೆ ಟೀಚರ್? ಏನು ಗೊತ್ತಿಲ್ದಿರೋ ನಿಮ್ಮಂತ ಮುಟ್ಟಾಡ್ರನ್ ಕಟ್ಕೊಂಡು ರಾತ್ರಿ ಎಲ್ಲ ತಲೆ ಚಚ್ಕೊಳ್ಳೋದ್ರ ಬದಲು ನಿಮ್ಮನ್ನೆಲ್ಲ ಮನೆ ಕಳಿಸ್ಬಿಟ್ಟು
ನಮಗ್ ಮಾತ್ರ ಪಾಠ ಹೇಳ್ತೀರಿ ಅಲ್ವಾ ಟೀಚರ್? ನೋ 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 ನೋ, ಅವರಿಗೆ ಮೊದಲು ಪಾಠ ಹೇಳ್ಕೊಡೋದು. ಬನ್ನಿ, ಸಾಲಾಗಿ ನಿಂತ್ಕೊಳ್ಳಿ. ನಾನು ಆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ ಸ್ಲೇಟ್ ನಲ್ಲಿ ನೀವು 10 ಸಾರಿ ಅದನ್ನ ಬರಿಬೇಕು. ಅರ್ಥ ಆಯ್ತಾ? ಈಗ ಒಬ್ಬೊಬ್ರಾಗಿ ಬಂದು ನನ್ನ ಹತ್ರ ನಿಂತ್ಕೊಳ್ಳಿ. ಅರೆ, ನಿಮ್ದು ಬಿದ್ದೋಯ್ತು. ಪರವಾಗಿಲ್ಲ ಬಿಡಿ. ಚಾಕ್ ಪೀಸ್. ಆ ಕಡೆ. ರೀ ಪಂಡಿತರೆ, ಅನ್ಯಾಯ ನನ್ನ ಹೊಟ್ಟೆ ಮೇಲೆ ಹೊಡೆದ್ರಲ್ರಿ. ನಾನು ಆಗ್ಲೇ ಕೈ ಎತ್ತಿದ್ದಿದ್ರೆ ಆ ಸ್ಪರ್ಶ ಸುಖನಾರು ಸಿಕ್ತಿತ್ತು. ಸುಖ ಮಣ್ಣು ಹಾಕದ್ರಲ್ರಿ. ಈಗ ತಾನೇ ಏನು ಮಾ ಮುಳುಗೋದ್ದು? ಹೋಗಿ ಕ್ಯೂ ನಲ್ಲಿ ನಿಂತ್ ಬಿಡೋಣ. ಟೀಚರ್ ಕೇಳಿದ್ರೆ ಏನಂತೀರಿ? ಹೇಳೋದು ನಮ್ಗೆ ಯಾವ್ದೋ ಜ್ಞಾನದಲ್ಲಿ ಕೈ ಇರೋದೇ ಮರ್ತೋಗಿತ್ತು, ಏನ್ ಮಾಡೋದು, ವಯಸ್ಸಾದವ್ರಿಗೆ ಅರಳು ಮರಳು ಅಂತ ಇರುತ್ತಲ್ಲ ಅಂತ ಹೇಳೋದು. ಹೋಗೋಣವಾ? ಬನ್ನಿ ಬನ್ನಿ. ನೆಕ್ಸ್ಟ್. ಟೀಚರು, ನಿಮ್ಮ ಹೆಸರು ಮೈಸೂರು ಸಿಲ್ಕ? ಮೈಸೂರ್ ಸಿಲ್ಕೋ ಮೈಸೂರ್ ಪಾಕೋ ಅದೆಲ್ಲ ಯಾಕೀಗ? ಸುಮ್ನೆ ಬರೀರಿ. ಮತ್ತೆ ಇಟ್ಕೊಳ್ಳಿ ಮತ್ತೆ ಕೈ. ಯಾಕೆ? ಅಯ್ಯೋ, ನೀವು ಕೈ ಇಟ್ಕೊಂಡು ಬರ್ಸಿ ಟೀಚರ್. ಒಂದ್ಸಲ ಬೋರ್ಡ್ ಮೇಲೆ ಬರ್ದಾಯ್ತಲ್ಲ, ಅದನ್ನ ನೋಡಿ ತಿದ್ದಿ. ಇಲ್ಲ ಟೀಚರ್, ನಾನೇ ಬರೆಯೋಕ್ ಹೋದ್ರೆ ಎರ್ರ ಬಿರ್ರಿ ಆಗೋಗುತ್ತೆ ಟೀಚರ್. ನೀವೇ ಕೈ ಇಟ್ಕೊಂಡು ಬರ್ಸಿ ಟೀಚರ್. ಹಾ. ಹೇಳಿ. ನೆಕ್ಸ್ಟ್. ಅಯ್ಯೋ ಅಯ್ಯೋ ಅಯ್ಯೋ, ಪಾಪಿಷ್ಟು ನನ್ ಮಗನೇ, ನೀನ್ ಹಾಳಾಗ್ ಹೋಗ್ತೀಯ. ಮಗು ಹತ್ರ ಕಾಸಿಟ್ಕೊಂಡು ಆಟ ಆಡ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ. ಅವತ್ ಈ ಆಟ ಆಡಿದ ತಾನೇ ಮಗು ಕಾಸು ನುಂಗಿದ್ದು. ಅಷ್ಟು ಹೊಡೆದಿದ್ದೀನಿ ನಿನ್ಗೆ, ಇನ್ನೂ ಬುದ್ಧಿ ಬರ್ಲಿಲ್ವಾ? ಇನ್ನೊಂದ್ಸಲ ಕಾಸು ಮುಟ್ಟೋಡು, ನಿನ್ ಕೈ ಮೇಲೆ ಬರೆ ಹಾಕ್ಬಿಡ್ತೀನಿ. ಏಯ್, ಮಗುನ್ ತಗೊಂಬ ಇಲ್ಲಿ. ಬರ. ಇನ್ಮೇಲೆ ನೀನ್ ನನ್ ಮಗುನ್ ನೋಡ್ಕೊಳ್ಳೋದ್ ಬೇಡ. ತಗೋ ನಿನ್ ಸಂಬಳನ. ನನ್ ತಪ್ಪಾಗೋಯ್ತು ಮಿಸ್ಟ್ರೆ, ಇನ್ಯಾವತ್ತೂ ಹೀಗಾಗೋದಕ್ ಬಿಡೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಗು ಕಾಸು ನುಂಗಿದಕ್ಕೂ ನನಗ್ ಚಿಂತೆ ಇಲ್ಲ. ಆದ್ರೆ ನೀನ್ ಮಾಡಿದ ತಪ್ಪನ ಪರಿಮಳ ಮೇಲೆ ಹಾಕಿ ಬಾಯಿ ಮುಚ್ಕೊಂಡಿದ್ಯಲ್ಲ, ಅದೇ ತಪ್ಪು. ಮಿಸ್ಟ್ರೆ, ನನ್ ಮಾತ್ ಕೇಳಿ. ನನ್ ಬಿಟ್ಟು ಹೋಗ್ಬೇಡಿ, ನನ್ ಸರ್, ನಿಂತ್ಕೊಳ್ಳಿ. ಒಂದು ಚಿಕ್ಕ ತಪ್ಪಿಗೋಸ್ಕರ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಸರ್, ಪ್ಲೀಸ್. ಇನ್ ನೀವು ಆಕೆಗೆ ಊಟ ಬಡಿಸಬಹುದು. ಅಯ್ಯೋ, ಇದೇನಿದು? ಅವತ್ತು ಮಗು ಕಾಸು ನುಂಗ್ದಾಗ ದೇವ್ರ ಹತ್ರ ಬೇಡ್ಕೊಂಡಿದ್ಲಂತೆ, ಮಗು ಬದುಕ್ಬಿಟ್ರೆ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ. ಇಂಥ ವ್ರತಗಳೆಲ್ಲ ಇದೆಯಾ?